ತನ್ನ ಸ್ವಂತ ಗಂಡನನ್ನ ಪ್ರಿಯಕರನ ಜೊತೆ ಸೇರಿ ಮತ್ತು ಬರುವಂತದನ್ನ ಹಾಕಿ ಚುಚ್ಚಿ ಮಾಡಿ ಆತನ ಬಾಡಿನ 15 ಪೀಸ್ಗಳಷ್ಟು ಮಾಡಿ ಅದನ್ನ ಒಂದು ಪ್ಲಾಸ್ಟಿಕ್ ಡ್ರಮ್ ಒಳಗೆ ಇಟ್ಟು ಅದ್ರ ಮೇಲೆ ಸಿಮೆಂಟ್ ತುಂಬಿ ಪ್ಲಾಸ್ಟರ್ ತರ ಮಾಡಿ ಅದನ್ನ ಮುಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ದ ಮೋಸ್ಟ್ ಬ್ರೂಟಲ್ ಕೋಲ್ಡ್ ಬ್ಲಡೆಡ್ ಅಂದ್ರೆ ಇದು ಒಂದು. ತನ್ನ ಗಂಡನನ್ನೇ ಅಷ್ಟೊಂದು ಭೀಕರವಾಗಿ ಯಾಕೆ ಕೊಂದ ಮೇಲೆ ಅದನ್ನ ಮುಚ್ಚಿಡೋದಿಕ್ಕೆ ಎಷ್ಟು ಪ್ರಯತ್ನ ಪಟ್ಲು. ಈ ಕೇಸ್ನ ಹೆಂಗೆ ಕಂಡಿಡಿದ್ರು, ಪೊಲೀಸ್ನವ್ರಿಗೆ ಎಲ್ಲಿ ಡೌಟ್ ಬಂತು, ಯಾರು ಈ ಕೇಸ್ನ ಸಾಲ್ವ್ ಮಾಡಿದ್ದು, ಇದೊಂಥರ ತುಂಬಾ ಥ್ರಿಲ್ಲಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸ್ಟೋರಿನ ಕೇಳಿದ್ಮೇಲೆ ಸುಮಾರು ಜನಗಳ ಮೈಂಡ್ ಸೆಟ್ ಡೈವರ್ಟ್ ಆಗ್ತಿದೆ ಮದ್ವೆ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ. ಇನ್ ಕೇಸ್ ನೀವೇನಾದ್ರೂ ಮದ್ವೆ ಆಗಿದ್ರೆ, ಮದ್ವೆ ಆಗ್ಬೇಕು ಅನ್ಕೊಂಡಿದ್ರೆ, ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ನೀವೆಲ್ಲರೂ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಯಾಕೆ ಅಂತಂದ್ರೆ ಈ ಅಫೇರ್ಗಳು ನಡೆಯೋದಕ್ಕೆ ಮೈನ್ ಕಾರಣಗಳೇನು, ಅದೆಲ್ಲ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಗಳನ್ನ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಇಂಟು ಮೀರಟ್ ಕೋಲ್ಡ್ ಬ್ಲಡೆಡ್ ಕೇಸ್. ಗಂಡನ ಹೆಸರು ಸೌರಭ್ ರಾಜ್ಪುತ್, ಹೆಂಡತಿ ಹೆಸರು ಮುಸ್ಕಾನ್ ರಸ್ತೋಗಿ. ಸೌರಭು ಮತ್ತೆ ಮುಸ್ಕಾನ್ ಇಬ್ರು ಲವ್ ಮ್ಯಾರೇಜ್ ಆಗಿರ್ತಾರೆ. ಅವರಿಬ್ರು ಸುಮಾರು ವರ್ಷ ಲವ್ ಮಾಡಿ, ಸುಮಾರು 5 ವರ್ಷ ಅಂತ ಇದೆ, ಲವ್ ಮಾಡಿ ಮದ್ವೆ ಆಗ್ತಾರೆ. ಮದ್ವೆ ಆಗೋ ಟೈಮಲ್ಲಿ ಫ್ಯಾಮಿಲಿ ಒಪ್ಪಿಗೆ ಇಲ್ದೇನೆ ಮದ್ವೆ ಆಗಿದ್ದಾರೆ ಅಂತ ಕೆಲವು ನ್ಯೂಸ್ ಇದೆ. ಅವರು ಲವ್ ಮಾಡ್ಬೇಕಾದ್ರೆ ಸೌರಭ್ ಒಬ್ಬ ಮರ್ಚೆಂಟ್ ನೇವಿ ಆಫೀಸರ್ ಆಗಿರ್ತಾರೆ. ಆದ್ರೆ ಮದ್ವೆ ಆಗೋ ಟೈಮಲ್ಲಿ, ಅಂದ್ರೆ ಅವರಿಬ್ರು ಲವ್ ಮಾಡಿದ ಟೈಮಲ್ಲಿ ಮರ್ಚೆಂಟ್ ನೇವಿ ಆಫೀಸರ್ಗೆ ರಿಸೈನ್ ಮಾಡಿ ಅವರು ಬೇರೆ ಕೆಲಸನ ತಗೊಂತಾರೆ. ಸೊ ಇಬ್ರು ಮದ್ವೆ ಆಗ್ತಾರೆ. ಮದ್ವೆ ಆಗಿದ್ದು ಫ್ಯಾಮಿಲಿನಲ್ಲಿ ಸ್ವಲ್ಪ ಇಶ್ಯೂಗಳು ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನೇವಿ ಆಫೀಸರ್ ಆಗಿದ್ದವರು ಈ ಲವ್ಗೋಸ್ಕರ ಜಾಬ್ ನ ಬಿಟ್ರು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸೌರಭ್ ರಿಚ್ ಫ್ಯಾಮಿಲಿಯಿಂದ ಬಂದನು, ಕೋಟಿ ಆಸ್ತಿ ಇರುತ್ತೆ, ದೊಡ್ಡ ಮನೆ ಇರುತ್ತೆ, ಒಳ್ಳೆ ಫ್ಯಾಮಿಲಿ ಇರುತ್ತೆ, ಎಲ್ಲನೂ ಬಿಟ್ಟು ಹೆಂಡತಿಗೋಸ್ಕರ ಸಪರೇಟ್ ಆಗಿ ಒಂದು ಮನೆ, ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಅವರಿಬ್ರಿಗೆ 5 ವರ್ಷದ ಮಗಳು ಇರ್ತಾರೆ. ಸೌರಭ್ ಲಂಡನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ತನ್ನ ಮಗಳ 6ನೇ ಬರ್ಡೇಗೆ ಸೌರಭ್ ಲಂಡನ್ ಇಂದ ಮೀರಟ್, ಉತ್ತರ ಪ್ರದೇಶದ ಮೀರಟ್ಗೆ ಬರ್ತಾರೆ. ಅವರು ಮೀರಟ್ಗೆ ಫೆಬ್ರವರಿ 26-4ನೇ ತಾರೀಕು ಬರ್ತಾರೆ. ಪ್ರತಿದಿನ ತನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದನ್ನ ಸೌರಭ್ ಮಾಡ್ತಿರ್ತಾರೆ. ಅದು ಆ ಮನೆಯ ಸುತ್ತಮುತ್ತ ಯಾರು ಅಕ್ಕಪಕ್ಕದ ಮನೆಯವರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಪರಿಚಯ ಆಗಿರ್ತಾರೆ. ಕೆಲವು ದಿನಗಳು ಕಳೆದ ನಂತರ ಸೌರಭ್ ಕಾಣ್ತಿರೋದಿಲ್ಲ. ಅದಕ್ಕೆ ಮನೆ ಅಕ್ಕಪಕ್ಕದವರು ಮುಸ್ಕಾನ್ನ ಕೇಳ್ತಾರೆ, ಎಲ್ಲಿ ನಿನ್ ಗಂಡ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಮುಸ್ಕಾನ್ ಹೇಳ್ತಾಳೆ, ನನ್ ಗಂಡ ಒಂದು ಟ್ರಿಪ್ಗೆ ಹೋಗಿದ್ದಾರೆ, ಬರ್ತಾರೆ, ಇನ್ನು ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಬರ್ತಾರೆ ಅಂತ. ಆದ್ರೆ ಅಲ್ಲಿ ರಿಯಾಲಿಟಿ ನಡೆದಿರೋದೇ ಬೇರೆ. ಫೆಬ್ರವರಿ 24ನೇ ತಾರೀಕು ಸೌರಭ್ ಬಂದಿರ್ತಾರೆ. ಆದ್ರೆ ಮಾರ್ಚ್ 4ನೇ ತಾರೀಕು ಮುಸ್ಕಾನ್ ಮತ್ತೆ ಸಾಹಿಲ್ ಇಬ್ರು ಸೌರಭ್ಗೆ ನಶೆ ಬರುವಂತದನ್ನೇನೋ ಹಾಕಿ ಆತನಿಗೆ ಚುಚ್ಚಿ ಮಾಡಿ 15 ಪೀಸ್ಗಳಷ್ಟು ಬಾಡಿನ ಕಟ್ ಮಾಡಿ ಆ 15 ಪೀಸ್ಗಳನ್ನು ಒಂದು ಪ್ಲಾಸ್ಟಿಕ್ ಡ್ರಮ್ ಬರುತ್ತಲ್ಲ ಆ ಡ್ರಮ್ ಒಳಗಡೆ ಹಾಕಿ ಅದ್ರ ಮೇಲೆ ಸಿಮೆಂಟ್ ನ ಹಾಕಿ ಫುಲ್ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಆ ಕವರ್ ಕ್ಯಾಪ್ನು ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಸೊ ನಾನು ಮೊದಲು ಹೇಳ್ದಂಗೆ ಅವ್ರು ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಇದರಲ್ಲಿ 2 ತರ ಸ್ಟೋರಿಗಳು ಕ್ರಿಯೇಟ್ ಆಗಿದೆ. ಒಂದು ಪೊಲೀಸ್ ಕೊಟ್ಟಂತ ಸ್ಟೇಟ್ಮೆಂಟ್ ಬೇರೆ ತರ ಇದೆ, ಅವರ ಮದರ್ ಸೌರಭ ತಾಯಿ ಕೊಟ್ಟಂತ ಸ್ಟೇಟ್ಮೆಂಟ್ ಬೇರೆ ತರ ಇದೆ. ಸೊ ನಾನು ಫಸ್ಟ್ ಪೊಲೀಸ್ ಏನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ ಅದ್ರ ಸ್ಟೋರಿನ ಕವರ್ ಮಾಡ್ತೀನಿ. ಅದಾದ್ಮೇಲೆ ಅವ್ರ ತಾಯಿ ಕೊಟ್ಟಂತ ಸ್ಟೋರಿನ ಕವರ್ ಮಾಡ್ತೇನೆ. ಸೊ ಇವಾಗ ಅವರಿಬ್ರು ಮಾಡಿರೋದು ಯಾರಿಗೂ ಗೊತ್ತಿಲ್ಲ. ಅವರಿಬ್ರು ಮಾಡಿ ಏನ್ ಮಾಡ್ತಾರೆ, ಹಿಮಾಚಲ ಪ್ರದೇಶಕ್ಕೆ ಟ್ರಿಪ್ ಹೋಗ್ತಾರೆ, ಮುಸ್ಕಾನ್ ಅಂಡ್ ಸಾಹಿಲ್. ಇವಾಗ ಸಾಹಿಲ್ ಯಾರು ಅಂತ ನೀವು ಕೇಳ್ಬೋದು. ಈ ಹಾಲಿಗೆ ಹುಳಿ ಹಿಂಡೋದಿಕ್ಕೆ ನಿಂಬೆಹಣ್ಣು ಅಥವಾ ಏನಾದ್ರೂ ಹುಳಿನ ತಗೊಂಡ್ಬರ್ತಾರಲ್ಲ ಆ ತರ ಈ ಸಾಹಿಲ್. ಇವರಿಬ್ರು ಗಂಡ ಹೆಂಡತಿ ಮಧ್ಯೆ ಬಂದಂತ ಒಂದು ಹುಳಿ ಸಾಹಿಲ್. ಸಾಹಿಲ್ದು ಮತ್ತೆ ಮುಸ್ಕಾನ್ದು ರಿಲೇಶನ್ಶಿಪ್ ಇವಾಗಿರೋಲ್ಲ, ಸುಮಾರು 2019 ಇಂದನೇ ಇರುತ್ತೆ. ಅದು ಸೌರಭ್ಗೆ ಗೊತ್ತಿರುತ್ತೆ ಕೂಡ. ಆದ್ರೆ ಡಿವೋರ್ಸ್ ತಗೊಳಕ್ಕೆ ಅಂತ ಮುಂದೆ ಹೋದಾಗ ತನ್ನ ಮಗಳು ಕಣ್ಣಿಗೆ ಬೀಳ್ತಾಳೆ, ಆಕೆಯ ಭವಿಷ್ಯ ಬೀಳುತ್ತೆ. ಅದೇ ಕಾರಣಕ್ಕೆ ಡಿವೋರ್ಸ್ ತಗೊಳ್ದೆ ಸೌರಭ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ವಿಷಯನ ಸೌರಭ್ನ ಫ್ರೆಂಡು ಕನ್ಫರ್ಮ್ ಮಾಡಿರ್ತಾನೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಇವಾಗ ಸೌರಭ್ ಆಗಿದೆ ಅಂತ ಕಂಡಿಡ್ದಿದ್ ಹೇಗೆ? ಸೌರಭ್ಗೆ ಒಬ್ಬ ಸಿಸ್ಟರ್ ಇದ್ದಾರೆ, ಚಿನ್ಕಿ. ಅವರು ಮಾರ್ಚ್ 6ನೇ ತಾರೀಕು ಸೌರಭ್ ಫೋನ್ಗೆ ಮೆಸೇಜ್ ಮಾಡ್ತಾರೆ, ಏನಂತ, ಹೋಲಿಗೆ ನೀನ್ ಇಲ್ಲೇ ಇರ್ತೀಯಾ, ನಾನು ನಿನ್ನ ಮೀಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಅವಾಗ ಸೌರಭ್ ಮೊಬೈಲ್ ಇಂದ ಒಂದು ಮೆಸೇಜ್ ಬರುತ್ತೆ, ನಾನು ಹೊರಗಡೆ ಟ್ರಿಪ್ಪಿಗೆ ಬಂದಿದ್ದೀನಿ, ಯಾವಾಗ ಬರ್ತೀನಿ ಅಂತ ಡೌಟ್, ಮೋಸ್ಟ್ಲಿ ನಾನು ಹೋಲಿಗೆ ಸಿಗೋದಿಲ್ಲ ಅಂತ. ಮಾರ್ಚ್ 8ನೇ ತಾರೀಕು ಸೌರಭ್ ಅವ್ರ ಸಿಸ್ಟರ್ ಮತ್ತೊಂದು ಮೆಸೇಜ್ ಹಾಕ್ತಾರೆ, ಯಾಕೆ ನೀನು ನಿನ್ನ ಮಗಳನ್ನ ಕರ್ಕೊಂಡು ಹೋಗಿಲ್ವಾ ಟ್ರಿಪ್ಗೆ ಅಂತ. ಅದಕ್ಕೆ ಸೌರಭ್ ಮೊಬೈಲ್ ಇಂದ ಇನ್ನೊಂದು ಮೆಸೇಜ್ ಬರುತ್ತೆ, ಅಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಇದೆ, ತುಂಬಾ ಕೋಲ್ಡ್, ಮಗಳಿಗೆ ಹುಷಾರಿಲ್ದಂಗೆ ಆಗುತ್ತೆ, ಅದೇ ಕಾರಣಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ. ಸೊ ಇವಾಗ ಆ ಮೊಬೈಲ್ ಇಂದ ಮೆಸೇಜ್ ಮಾಡ್ತಿರೋರು ಯಾರು ಅಂದ್ರೆ
ಸಾಹಿಲ್ ಮತ್ತೆ ಮುಸ್ಕಾನ್. ಅದು ಯಾರಿಗೂ ಗೊತ್ತಿಲ್ಲ, ಬರೀ ಅವರ ಸಿಸ್ಟರ್ಗಷ್ಟೇ ಅಲ್ಲ, ಆ ಮೊಬೈಲ್ಗೆ ಯಾವುದೇ ಫ್ರೆಂಡ್ಸ್ ಯಾರೇ ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡ್ತಿರ್ತಾರೆ. ಹೋಲಿ ಎಲ್ಲ ಮುಗಿಸ್ಕೊಂಡು ಮಾರ್ಚ್ 15ನೇ ತಾರೀಕು ಅವರ ಸಿಸ್ಟರ್ ಮತ್ತೆ ಸೌರಭ್ಗೆ ಮೆಸೇಜ್ ಹಾಕ್ತಾರೆ, ಮೀರಟ್ಗೆ ಬರ್ತೀಯಾ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಮೀಟ್ ಮಾಡಕ್ ಆಗುತ್ತಾ ಅಂತ. ಅದಕ್ಕೆ ಆ ಮೊಬೈಲ್ ಇಂದ ಒಂದು ಮೆಸೇಜ್ ಬರುತ್ತೆ, ನನಗೊಂದು ಪಾರ್ಟಿ ಪ್ಲಾನ್ ಆಗಿದೆ, ನಾನು ಯಾವಾಗ ಬರ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಸಿಸ್ಟರು ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾನೆ. ಸೌರಭ್ ಮೊಬೈಲ್ ಇಂದ ಇನ್ನೊಂದು ಮೆಸೇಜ್ ಬರುತ್ತೆ, ಹೋಲಿ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಅದಕ್ಕೆ ಸಿಸ್ಟರು ಚೆನ್ನಾಗಿತ್ತು ಅಂತ ರಿಪ್ಲೈ ಮಾಡ್ತಾರೆ. ಮಾರ್ಚ್ 16ನೇ ತಾರೀಕು ಅವ್ರ ಸಿಸ್ಟರು ವಾಟ್ಸ್ಆಪ್ ಕಾಲ್ ಮಾಡ್ತಾರೆ ಸೌರಭ್ಗೆ. ಕಾಲ್ ರಿಂಗ್ ಆಗುತ್ತೆ, ಆದ್ರೆ ಯಾರು ಆನ್ಸರ್ ಮಾಡೋದಿಲ್ಲ. ಸರಿ, ಏನೋ ಬಿಸಿ ಇರ್ಬೋದು ಅಂತ ಸುಮ್ಮನೆ ಆಗ್ತಾರೆ ಅವ್ರ ಸಿಸ್ಟರು. ನೆಕ್ಸ್ಟ್ ಡೇ ಮಾರ್ಚ್ 17ನೇ ತಾರೀಕು ಮತ್ತೆ ಕಾಲ್ ಮಾಡಿದಾಗ ಆನ್ಸರ್ ಮಾಡೋದಿಲ್ಲ. ಮಲ್ಟಿಪಲ್ ಕಾಲ್ ಮಾಡ್ತಾರೆ, ಮೊಬೈಲ್ ರಿಂಗ್ ಆಗುತ್ತೆ, ಆದರೆ ಆನ್ಸರ್ ಮಾಡೋದಿಲ್ಲ. ಸೊ ಇಲ್ಲಿ ಅವರಿಗೆ ಡೌಟ್ ಬರುತ್ತೆ. ಸುಮಾರು ದಿನ ಆದ್ರೂ ಯಾರ ಕಣ್ಣಿಗೂ ಕಾಣ್ತಿಲ್ಲ, ಎಲ್ಲೋಗಿರ್ಬೋದು, ಏನಾಗಿರ್ಬೋದು ಅಂತ ಡೌಟ್ ಪಟ್ಟು ಅವ್ರ ಸಿಸ್ಟರು ಅವ್ರ ಫ್ಯಾಮಿಲಿ ಇಬ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಈಗ ಪೊಲೀಸ್ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಂದ್ರೆ, ಮುಸ್ಕಾನ್ ಮತ್ತೆ ಸಾಹಿಲ್ ಇಬ್ರು ಕೂಡ ಹಿಮಾಚಲ್ ಪ್ರದೇಶಕ್ಕೆ ಟ್ರಿಪ್ ಹೋಗಿರ್ತಾರೆ. ಸೊ ಈಗ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ, ಮುಸ್ಕಾನ್ಗೆ ಆಲ್ರೆಡಿ ಮದುವೆ ಆಗಿದೆ, ಸಾಹಿಲ್ ಜೊತೆಗೆ ಯಾಕೆ ಟ್ರಿಪ್ ಹೋಗಿದ್ದಾರೆ ಅಂತ. ಸೌರಭ್ ಸಿಸ್ಟರ್ಗೆ ಡೌಟ್ ಬಂದಿದೆ ಅವಾಗ ಮಾರ್ಚ್ 17ನೇ ತಾರೀಕು. ಎಷ್ಟು ಕಾಲ್ ಮಾಡಿದ್ರು ಕಾಲ್ ರಿಂಗ್ ಆಗ್ತಿದೆ, ಆದ್ರೆ ಫೋನ್ ನ ಯಾರು ತೆಗಿತಿಲ್ಲ ಅಂತ ಹೇಳ್ಬಿಟ್ಟು ಡೌಟ್ ಬಂದು ಪೊಲೀಸ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಮಾರ್ಚ್ 18ನೇ ತಾರೀಕು ಮುಸ್ಕಾನ್ ಮತ್ತೆ ಸಾಹಿಲ್ ವಾಪಸ್ ಮೀರಟ್ಗೆ ಬರ್ತಾರೆ. ಮೀರಟ್ಗೆ ಬಂದವ್ರೆ ಮುಸ್ಕಾನ್ ಹೋಗ್ಬಿಟ್ಟು ಅವರ ತಾಯಿ ಜೊತೆಗೆ ಮಾತಾಡಿ ಹೇಳ್ತಾಳಂತೆ, सच बताया कि मैंने अब और मेरे दोस्त ने मिलकर उसे मार दिया है और हमने उसे ड्रम में रख रखा है. ತಪ್ಪಾಯ್ತು ಅಂತ ಹೇಳಿ ಪೊಲೀಸ್ಗೆ ಸರೆಂಡರ್ ಆಗ್ತಾಳಂತೆ. ಇದು ಒಂದ್ ಸೈಡ್ ಆಫ್ ದ ಸ್ಟೋರಿ. ಪೊಲೀಸ್ನವರು ನಾವು ಅರೆಸ್ಟ್ ಮಾಡಿದೆ ಅಂತ ಹೇಳೋದು ಇನ್ನೊಂದು ಸೈಡ್ ಆಫ್ ದ ಸ್ಟೋರಿ. ಇನ್ನೊಂದು ಆ ಹುಡುಗನ ಮದರ್ ಹೇಳಿರೋದು ಡಿಫ್ರೆಂಟ್ ಆಗಿದೆ, ಆ ಸ್ಟೋರಿನೂ ಕೇಳಿ. ಸೊ ಇವರಿಬ್ರು ಏನ್ ಮಾಡಿದ್ದಾರೆ, ಯಾರಿಗೂ ಡೌಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಸೌರಭ್ದು ಮೊಬೈಲ್ ನ ತಗೊಂಡೋಗಿದ್ದಾರೆ, ಚಾರ್ಜ್ಗೆ ಹಾಕೊಂಡು ಅದು ಲೈವ್ ಅಲ್ಲಿ ಇರೋ ತರ ನೋಡ್ಕೊಂಡು ಯಾರೇ ಮೆಸೇಜ್ ಹಾಕಿದ್ರೆ ಮೆಸೇಜಿಗೆ ಮಾತ್ರ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಫೋನ್ ನ ಪಿಕ್ ಮಾಡ್ತಾ ಇಲ್ಲ. ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಅವರಿಬ್ರು ಕ್ವಶನ್ ಮಾಡಿದಾಗ ಅವರಿಬ್ರು ನಾವೇ ಇದ್ದು ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಇವಾಗ ಮಾಡಿರೋದು ಇವ್ರೆ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಈಗ ಆ ಬಾಡಿನ ತೆಗಿಯೋದಿದೆಯಲ್ಲ, ಅದೊಂದು ದೊಡ್ಡ ಹರಸಾಹಸ. ಯಾಕಂದ್ರೆ ಆ ಡ್ರಮ್ ಒಳಗಡೆ, ಈ ವಿಡಿಯೋ ನೋಡಿ, ಆ ಡ್ರಮ್ ನ ಹೆಂಗೆ ಹೌಸ್ ಇಟ್ಟಿದ್ದಾರೆ ಆ ರೆಂಟೆಡ್ ಹೌಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ತೆಗಿಯೋಕ್ ಆಗೋದಿಲ್ವಂತೆ. ಸುತ್ಕೆ ತಗೊಂಡು ಹೊಡೆದ್ರು, ಏನ್ ಮಾಡಿದ್ರು ಸಿಮೆಂಟ್ ಬರ್ತಾ ಇಲ್ಲಂತೆ. ಕೊನೆಗೆ ಡ್ರಿಲ್ಲಿಂಗ್ ಮೆಷಿನ್ ತಗೊಂಡು ಅದನ್ನ ಡ್ರಿಲ್ ಮಾಡಿ ಪೀಸ್ ಬೈ ಪೀಸ್ ಮಾಡಿ ಆ ಬಾಡಿ ಪಾರ್ಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆಟೋಪ್ಸಿ ರಿಪೋರ್ಟಿಗೆ ಕಳಿಸಿದ್ದಾರೆ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ನಡೀತಾ ಇದೆ. ಆತನ ಬಾಡಿನ ಅವರು ಫ್ಯಾಮಿಲಿಗೆ ಒಪ್ಸಿದ್ದಾರೆ ರಿಚುವಲ್ ನ ಮುಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನ್ಯೂಸ್ ಇದೆ. ಈಗ ಅನದರ್ ಕಾರ್ನರ್ ಆಫ್ ದ ಸ್ಟೋರಿ ಅಂತ ಹೇಳಿದ್ನಲ್ಲ, ಸೌರಭ್ ಅವರ ತಾಯಿ ANIಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಹೇಗಿದೆ ಅಂದ್ರೆ, ಈಗ ಮುಸ್ಕಾನ್ ಮತ್ತೆ ಸಾಹಿಲ್ ಹಿಮಾಚಲ್ ಪ್ರದೇಶಕ್ಕೆ ಟ್ರಿಪ್ಪಿಗೆ ಹೋಗಿದ್ದಾರೆ. ಟ್ರಿಪ್ಪಿಗೆ ಹೋದಾಗ ಆ ಮನೆ ಓನರು ಫೋನ್ ಮಾಡ್ತಾರೆ, ಯಾರಿಗೆ, ಮುಸ್ಕಾನ್ಗೆ. ಮನೆನ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಮನೆ ಖಾಲಿ ಮಾಡಿಲ್ಲ ನೀವಿನ್ನು, ನಾನು ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು, ಕ್ಲೀನಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಮುಸ್ಕಾನ್ಗೆ ಹೇಳ್ತಾರೆ. ಆಮೇಲೆ ಮನೆ ಓನರು ಅಲ್ಲಿ ಕ್ಲೀನ್ ಮಾಡೋರ್ಗೆ ಕ್ಲೀನ್ ಮಾಡಿ ಇದನ್ನೆಲ್ಲ ಅಂತ ಹೇಳಿದ್ದಾರೆ. ಕ್ಲೀನ್ ಮಾಡೋರು ಒಂದು ಪ್ಲಾಸ್ಟಿಕ್ ಡ್ರಮ್ ಇರುತ್ತಲ್ಲ ಅದನ್ನ ನೋಡ್ತಾರೆ, ಅದನ್ನ ಮೂವ್ ಮಾಡಕ್ ಟ್ರೈ ಮಾಡ್ತಾರೆ, ಮೂವ್ ಮಾಡಕ್ ಆಗೋದಿಲ್ಲ, ಇಷ್ಟೊಂದು ಹೆವಿ ಇದೆಯಲ್ಲ, ಇದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಮುಸ್ಕಾನ್ಗೆ ಕೇಳಿದಾಗ ಮುಸ್ಕಾನ್ ಹೇಳ್ತಾಳಂತೆ, ಕಬೋರ್ಡ್ ಫರ್ನಿಚರ್ಗಳನ್ನೆಲ್ಲ ಅದ್ರೊಳಗೆ ತುಂಬಿಟ್ಟಿದ್ದೀನಿ, ಅದಕ್ಕೆ ವೆಯ್ಟು ಅಂತ ಏನೋ ಮುಸ್ಕಾನ್ ಹೇಳ್ತಾಳಂತೆ. ಸೊ ಅಲ್ಲಿ ಕ್ಲೀನ್ ಮಾಡಕ್ ಬಂದಿದ್ದಂತ ಹೆಲ್ಪರ್ಸ್ ಗಳೆಲ್ಲ ಏನ್ ಮಾಡ್ತಾರೆ, ಮುಚ್ಚಳನ ಬಿಚ್ತಾರೆ. ಬಿಚ್ಚಿದ ತಕ್ಷಣ ಬ್ಯಾಡ್ ಸ್ಮೆಲ್ ಬರುತ್ತೆ. ಬ್ಯಾಡ್ ಸ್ಮೆಲ್ ಬಂದ ತಕ್ಷಣ ಅವರಿಗೆ ಡೌಟ್ ಬರುತ್ತೆ. ಓನರ್ ಹೇಳ್ತಾರೆ. ಓನರ್ ಬಂದು ನೋಡಿದಾಗ ಏನೋ ಒಂದು ಡೌಟ್ಫುಲ್ ಆಗುತ್ತೆ. ಓನರ್ ಪೊಲೀಸ್ನವ್ರಿಗೆ ಕಾಲ್ ಮಾಡ್ತಾರೆ. ಪೊಲೀಸ್ನವರು ಅಲ್ಲಿಗೆ ಬಂದು ನೋಡಿದಾಗ ಸಾಹಿಲ್ದು ಬಾಡಿ ಇರುತ್ತೆ. ಅದೇ ಟೈಮಲ್ಲಿ ಮುಸ್ಕಾನು ತನ್ನ ತಾಯಿ ಮನೆಗೆ ಹೋಗಿ ಅಲ್ಲಿ ತನ್ನ ತಾಯಿ ಹತ್ರ ಎಲ್ಲಾನು ಹೇಳ್ಕೊಂಡಿರ್ತಾಳಂತೆ. ಸೌರಭ್ ಅವ್ರ ತಾಯಿ ಇನ್ನೊಂದೇನ್ ಕ್ಲೇಮ್ ಮಾಡ್ತಾರೆ ಅಂದ್ರೆ, ಮುಸ್ಕಾನು ಅವ್ರ ಮನೆಗೆ ಹೇಳ್ಕೊಂಡ್ಮೇಲೆ ಒಬ್ಬ ಲಾಯರ್ನ ಇಟ್ಕೊಂಡು ಅವರು ಕಸ್ಟಡಿಗೆ ಹೋಗ್ತಾರೆ, ಅಂದ್ರೆ ಪೊಲೀಸ್ ಕಸ್ಟಡಿಗೆ ಅವರೇ ಹೋಗ್ತಾರೆ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮಾಡಿದ್ದು ಆ ಡ್ರಮ್ ಅಲ್ಲಿ ಇಟ್ಟಿದ್ದನ್ನ ಡಿಸ್ಪೋಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರಂತೆ. ಯಾರು, ಇವರಿಬ್ರು ಅಮರ ಪ್ರೇಮಿಗಳು. ನೀವು ಯಾವುದೇ ಕ್ರೈಮ್ ಸೀನ್ ನೋಡಿ, ಯಾವುದೇ ನೋಡಿ, ಯಾವುದೇ ಒಂದು ಆಗ್ತಿದೆ ಅಂದ್ರೆ ಅದರಿಂದ ಏನೋ ಒಂದು ಮೋಟೋ ಇದೆ, ಏನೋ ಒಂದು ರೀಸನ್ ಇದೆ ಅಂತಾನೆ ಖಂಡಿತ ಪೊಲೀಸ್ನವರು ಹುಡುಕ್ತಾರೆ. ಈಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರಿಗೆ ಗೊತ್ತಾಗಿರೋದು ಮುಸ್ಕಾನ್ಗೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇತ್ತು ಸಾಹಿಲ್ ಜೊತೆಗೆ ಅಂತ. ಸೊ ನಾನು ಮೊದಲು ಹೇಳ್ದಂಗೆ ಇದು ಸೌರಭ್ಗೆ 2019 ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವರ ಫ್ರೆಂಡ್ ಕನ್ಫರ್ಮ್ ಮಾಡಿರ್ತಾರೆ ಯಾವುದೋ ಒಂದು ನ್ಯೂಸ್ಗೆ. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಮುಸ್ಕಾನ್ ಮತ್ತೆ ಸಾಹಿಲ್ನ ಕೇಳಿದಾಗ, ಸೌರಭ್ನ ನೀವು ಯಾಕೆ ಕೊಂದ್ರಿ ಅಂತ ಕೇಳಿದಾಗ ಕೆಲವು ಇನ್ಫಾರ್ಮೇಶನ್ಗಳನ್ನ ಅವರು ಪೊಲೀಸ್ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಏನಂದ್ರೆ ಸಾಹಿಲ್ ಇದನ್ನಲ್ಲ, ಅವನು ಮುಸ್ಕಾನ್ಗೆ ಡ್ರಗ್ ಅಡಿಕ್ಟ್ ಮಾಡ್ಬಿಟ್ಟಿದ್ದಾನೆ. ಸೊ ಇವಾಗ ಇವರಿಬ್ರು ಮಧ್ಯೆ ಇರುವಂತ ಒಂದು ಕನೆಕ್ಷನ್ ಏನಂದ್ರೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು ಮತ್ತೆ ಈಕೆಗೆ ಡ್ರಗ್ ಅಡಿಕ್ಷನ್. ಈ ಡ್ರಗ್ ಅಡಿಕ್ಷನ್ ಇಂದ ಎಲ್ಲಿ ಸೌರಭ್ ನಮ್ಮ ಇಬ್ರನ್ನ ದೂರ ಮಾಡ್ಬಿಡ್ತಾನೋ, ನನಗೆ ಎಲ್ಲಿ ಮತ್ತೆ ಆ ಡ್ರಗ್ ಸಿಗೋದಿಲ್ವೋ ಅಂತ ಹೇಳ್ಬಿಟ್ಟು ಇವರು
ಸೌರಭ್ನ ಪ್ಲಾನ್ ಮಾಡಿ ಮಾಡ್ತಾರೆ. ಯೂಶಲಿ ಯಾವುದೇ ಎಂಥ ಪೇರೆಂಟೇ ಆಗಲಿ ತಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಆದರೆ ಇಲ್ಲಿ ಸೌರಭ್ದು ಮದರ್ ಇನ್ ಲಾ ಇದಾರಲ್ಲ, ಅವರು ಸೌರಭ್ ಪರವಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಮಗಳು ಮಾಡಿರುವಂಥ ಈ ಕೆಲಸ ಇದೆಯಲ್ಲ, ಇದನ್ನ ಯಾರು ಕ್ಷಮಿಸೋಕೆ ಕೂಡ ಆಗಲ್ಲ. ಆಕೆ ಈ ಭೂಮಿ ಮೇಲೆ ಬದುಕೋದಕ್ಕೆ ನಾಲಾಯಕ್ಕು. ಆ ಥರ ಯಾರು ಮಾಡಬಾರ್ದು ಅಂತ ಎಕ್ಸಾಂಪಲ್ ಸೆಟ್ ಮಾಡುವಂಥ ಒಂದು ಶಿಕ್ಷಣ ಆಕೆಗೆ ಕೊಡಿ ಅಂತ ಹೇಳ್ಬಿಟ್ಟು ತನ್ನ ಸ್ವಂತ ತಂದೆ ಮತ್ತು ತಾಯಿ ಹೇಳ್ತಾ ಇದ್ದಾರೆ ಕಣ್ಣೀರಿಕ್ಕೊಂಡು. ಅಂದರೆ ಸೌರಭ್ ಎಷ್ಟು ಒಳ್ಳೆ ಹುಡುಗ ಆಗಿದ್ದ ಅಂತ ಅವರ ಅತ್ತೆ ಮಾವನೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅವರ ಸೌರಭ್ ತಂದೆ ತಾಯಿ ಹೇಳಿದ್ದೆಲ್ಲ ಸ್ಟೇಟ್ಮೆಂಟ್ ಇದು. ಸೌರಭ್ ಅವರ ಅತ್ತೆ ಮಾವ ಅಂದರೆ ಮುಸ್ಕಾನ್ ಅವರ ತಂದೆ ತಾಯಿ ಅವ್ರು ಹೇಳ್ತಾರೆ, ಮುಸ್ಕಾನ್ಗೋಸ್ಕರ ಕೋಟಿಯಷ್ಟು ಆಸ್ತಿ ಇದ್ದದನ್ನೆಲ್ಲ ಬಿಟ್ಟು, ದೊಡ್ಡ ಮನೆನ ಬಿಟ್ಟು, ಫ್ಯಾಮಿಲಿನೆಲ್ಲ ತ್ಯಾಗ ಮಾಡಿ ಅವನು ಈಕೆಗೋಸ್ಕರ ಸಪ್ರೇಟ್ ಒಂದು ಮನೆಯಲ್ಲಿ ಇರೋದಕ್ಕೆ ಒಪ್ಕೊಂಡಿರ್ತಾನೆ. ಅಂಡ್ ಆಲ್ಸೋ ನೇವಿನಲ್ಲಿ ಕೆಲಸ ಮಾಡ್ತಿರ್ತಾನಲ್ಲ, ಅದನ್ನು ಕೂಡ ರಿಸೈನ್ ಮಾಡಿ ಒಂದು ಬೇರೆ ಜಾಬಿಗೆ ಕೂಡ ಸೇರ್ಕೊಂಡಿರ್ತಾನೆ. ಫ್ಯಾಮಿಲಿಗೋಸ್ಕರ ಲಂಡನಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾನೆ ಅಂತ. ಸೊ ಇವಾಗ ಪೊಲೀಸ್ ಬಾಡಿನ ಕವರ್ ಮಾಡಿಕೊಂಡು ಆಟೋಪ್ಸಿ ರಿಪೋರ್ಟ್, ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿದ್ದಾರೆ. ಸಸ್ಪೆಕ್ಟ್ಗಳನ್ನು ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದನೂ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಕಡೆಯಿಂದ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಸೊ ಅದಿನ್ನೂ ಪೊಲೀಸ್ ಕಸ್ಟಡಿನಲ್ಲೇ ಕೇಸ್ ನಡೀತಾ ಇದೆ. ನೆಕ್ಸ್ಟ್ ಇನ್ನು ಏನು ಡಿಸೈಡ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ನಮ್ಮ ವಿಡಿಯೋ ಬಿಗಿನಲ್ಲಿ ಒಂದು ಮಾತು ಹೇಳಿದ್ದೆ, ನೀವು ಮದುವೆ ಆಗಿದ್ರೆ, ಯಾವ್ದಾನ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ. ಯಾಕೆ ಹೇಳಿದ್ದೆ ಅಂದ್ರೆ, ಸೊ ಇವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಮೂರನೇ ವ್ಯಕ್ತಿ ಕಡೆಗೆ ಅಟ್ರಾಕ್ಟ್ ಆಗೋದಿಕ್ಕೆ ಅಥವಾ ಈ ವ್ಯಕ್ತಿಯಿಂದ ನೀವು ಮೂರನೇ ವ್ಯಕ್ತಿ ಕಡೆಗೆ ಹೋಗೋದಿಕ್ಕೆ ಕಾರಣಗಳೇನು ಅಂತ ನಾನು ರಿಸರ್ಚ್ ಮಾಡಿದಾಗ ನನಗೆ ತಿಳಿದಿದ್ದು, ಒಬ್ಬ ಹುಡುಗ ಮತ್ತೆ ಹುಡುಗಿ ಮಧ್ಯೆ ಎಮೋಷನಲ್, ಫಿಸಿಕಲ್ ಎರಡು ಸಪೋರ್ಟ್ ಬ್ಯಾಲೆನ್ಸಿಗೆ ಇರಬೇಕು. ಸಪೋಸ್ ಒಬ್ಬ ಹುಡುಗ ಒಂದು ಹುಡುಗಿಗೆ ಎಮೋಷನಲ್ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಆಕೆಗೆ ಅಟೆನ್ಷನ್ ಕೊಟ್ಟಿಲ್ಲ, ಆಕೆ ಮಾಡಿರುವಂತ ಕೆಲವು ಕೆಲಸಗಳ ಬಗ್ಗೆ ಮಾತಾಡಿಲ್ಲ, ಎಮೋಷನಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಆಕೆ ಈತನನ್ನ ಬಿಟ್ಟು ಮೂರನೇ ವ್ಯಕ್ತಿನ ಹುಡುಕ್ತಾಳೆ. ದಿಸ್ ಇಸ್ ವೈಸ್ ವರ್ಸ. ಸೇಮ್ ಹುಡುಗನಿಗೂ ಅಷ್ಟೇ, ಹುಡುಗನಿಗೂ ಎಮೋಷನಲ್ ಸಪೋರ್ಟು ಹುಡುಗಿ ಕೊಟ್ಟಿಲ್ಲ ಅಂದ್ರೆ ಆತನು ಕೂಡ ಔಟ್ ಸೈಡ್ ಅಲ್ಲಿ ಆ ಎಮೋಷನಲ್ ಸಪೋರ್ಟ್ ನ ಹುಡುಕ್ತಾರೆ. ಆ ಎಮೋಷನಲ್ ಸಪೋರ್ಟು, ಈಗ ಇವರಿಬ್ರು ಹೊರಗಡೆ ಹುಡುಕಿರ್ತಾರಲ್ಲ ಎಮೋಷನಲ್ ಸಪೋರ್ಟು, ಅದು ಫಿಸಿಕಲ್ ಇಂಟಿಮಸಿಗೆ ಕಾರಣ ಆಗುತ್ತೆ. ಈ ಗಂಡ ಹೆಂಡತಿ ಆಗಲಿ ಮತ್ತೆ ಈ ಲವ್ವರ್ಸ್ಗಳಾಗಲಿ, ಈ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಅಟೆನ್ಷನ್, ಅಫೆಕ್ಷನ್, ವ್ಯಾಲಿಡೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಹೊಗಳೋದು, ಹೇಳೋದು, ಅದ್ರ ಬಗ್ಗೆ ಮಾತಾಡೋದು, ನೀವೇನೋ ಒಂದು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಮಾತಾಡೋದು, ಪಾಸಿಟಿವ್ ಆಗಿ ಪುಷ್ ಮಾಡೋದು, ನಿಮ್ಗೇನೋ ಹುಷಾರಿಲ್ಲ ಅಂದಾಗ ಇದೆಲ್ಲ ಎಮೋಷನಲ್ ಸಪೋರ್ಟ್ ಆಗುತ್ತೆ. ಇದೆಲ್ಲ ಕಾರ್ನರ್ಗಳು ಒಬ್ಬ ಮನುಷ್ಯನ್ಗೆ ಇಂಟರ್ನಲ್ಲಿ ಫೀಲ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಎಕ್ಸ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇರುವಂತವ್ರು ಸುಮಾರು ಜನ ಇದ್ದಾರೆ. ಎಸ್ಪೆಷಲಿ ಹುಡುಗರುಗಳು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಕೆಲವರು ಎಕ್ಸ್ಪ್ರೆಸ್ ಮಾಡೋರು ಇದ್ದಾರೆ. ನಂಬರ್ 2, ಸೆಕ್ಸುವಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಗಂಡ ಹೆಂಡತಿ ಮಧ್ಯೆ ನಡೆಯುವಂತ ಫಿಸಿಕಲ್ ಮತ್ತೆ ಕಂಪ್ಯಾಟಿಬಿಲಿಟಿ ಅಂತ ಇದೆಯಲ್ಲ, ಒಬ್ರಿಗೊಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೂ ಕೂಡ ಮೂರನೇ ವ್ಯಕ್ತಿಯಿಂದ ಹುಡುಕುವಂತ ಪ್ರಯತ್ನ ಇಬ್ಬರು ಕಡೆಯಿಂದ ನಡೆಯುತ್ತೆ ಅಂತ ರಿಸರ್ಚ್ ಹೇಳುತ್ತೆ. 3rd ಪಾಯಿಂಟ್, ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಮತ್ತೆ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್. ಈಗ ಇವರಿಬ್ರು ಮಧ್ಯೆ ಏನೋ ಒಂದು ಗಂಡ ಹೆಂಡತಿ ಮಧ್ಯೆ ಅಥವಾ ಯಾರೋ ಒಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅವರಿಬ್ರು ಮಧ್ಯೆ ಏನೋ ಒಂದು ಡಿಸಪಾಯಿಂಟ್ಮೆಂಟ್, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ಇಬ್ರಿಗೂ ಆಗದೆ ಇರುವಂತ ಕೆಲವು ಕಾನ್ವರ್ಸೇಷನ್ ಏನೋ ಒಂದು ನಡೆಯುತ್ತೆ. ಆ ವಿಷಯ ನಡೆದ್ಮೇಲೆ ಇಬ್ರು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿ ಅದನ್ನ ಸಾಲ್ವ್ ಮಾಡೋ ಕಡೆ ಇದ್ರೆ ಇಬ್ರು ಒಟ್ಟಿಗೆ ಇರ್ತಾರೆ. ಸಾಲ್ವ್ ಮಾಡಿಲ್ಲ, ಒಬ್ರಿಗೊಬ್ರು ಈಗೋನ ಬೆಳೆಸ್ಕೊಂತ ಹೋದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ, ಡಿಸ್ಟೆನ್ಸು ದೊಡ್ಡದಾಗ್ತಾ ಹೋಗುತ್ತೆ. ಆ ಡಿಸ್ಟೆನ್ಸ್ ಯಾವಾಗ ದೊಡ್ಡದಾಗ್ತಾ ಹೋಗುತ್ತೆ, ಮೂರನೇ ವ್ಯಕ್ತಿ ಎಂಟ್ರಿ ಕೊಡ್ತಾರೆ. ಆ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಾಗಲೇ ಈ ರಿಲೇಶನ್ಶಿಪ್ಪು ಬೇರೆ ಕಡೆಗೆ ತಿರುಗುತ್ತೆ. ರಿಸರ್ಚ್ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳುತ್ತೆ, ಬೋರ್ಡಮ್ ಅಂತ. ಕೆಲವು ಲವ್ ಸ್ಟೋರೀಸ್ಗಳನ್ನೆಲ್ಲ ಕೇಳಿರ್ತಾರಲ್ಲ, ಬಿಗಿನಿಂಗ್ ಅಲ್ಲಿ ಎಷ್ಟು ಫ್ಯಾಂಟಾಸ್ಟಿಕ್ ಫೀಲ್ ಕೊಡ್ತಿರುತ್ತೆ, ಅದಾದ್ಮೇಲೆ ಹೋಗ್ತಾ 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 ಬೋರ್ಡಮ್ ಅಂತ ಸ್ಟಾರ್ಟ್ ಆಗುತ್ತೆ. ಅದು ಹುಡುಗಿಗೆ ಆಗ್ಲಿ ಅಥವಾ ಹುಡುಗಿಗೆ ಆಗ್ಲಿ. ಯಾವಾಗ ಬೋರ್ಡಮ್ ಅಂತ ಸ್ಟಾರ್ಟ್ ಆಗುತ್ತೆ ಆವಾಗ ಅವರು ಫ್ರೀಡಮ್ನ ಹುಡುಕ್ತಾರೆ. ಆ ಫ್ರೀಡಮ್, ಎಕ್ಸೈಟ್ಮೆಂಟು, ಎಕ್ಸಾಚುರೇಷನು, ಇಂಥ ವಿಷಯಗಳನ್ನ ಹುಡುಕ್ತಾ ಹೋಗ್ತಾರೆ. ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಈಸಿಯಾಗಿ ಅವೈಲೇಬಲ್ ಇರೋದ್ರಿಂದ ಸೊ ಈ ರಿಲೇಶನ್ಶಿಪ್ ದೂರ ಆಗುತ್ತೆ, ಬೇರೆ ವಿಷಯಗಳು ಹತ್ರ ಆಗುತ್ತೆ. ರಿಸರ್ಚ್ ಇನ್ನೊಂದು ಪಾಯಿಂಟ್ ಹೇಳಿದೆ, ರಿವೆಂಜ್ ಅಂತ ಹೇಳ್ಬಿಟ್ಟು. ಇಬ್ರು ಮಧ್ಯೆ ಏನಾದ್ರೂ ಒಂದು ಜಗಳ ಆಯ್ತು, ಇಬ್ರು ಮಧ್ಯೆ ಒಂದು ಏನಾದ್ರೂ ಇಂಬ್ಯಾಲೆನ್ಸ್ ಆಯ್ತು, ನಾನ್ ಗ್ರೇಟು ಅಂತ ಆದಾಗ ಆ ರಿವೆಂಜ್ ನ ತೀರ್ಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು 3rd ಪರ್ಸನ್ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗೋದು, ವೆದರ್ ಇಟ್ ಈಸ್ ಎಮೋಷನಲಿ, ಫಿಸಿಕಲಿ ಆರ್ ವಾಟ್ ಎವರ್. ಇನ್ನೊಂದು ಮೈನ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ಜನರೇಷನ್ಗೆ ಅಪ್ಲೈ ಆಗೋದು ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂಡ್
ಟೆಕ್ನಾಲಜಿ. ಇವತ್ತು ಎಷ್ಟು ಸೋಷಿಯಲ್ ಮೀಡಿಯಾ ಡೇಟಿಂಗ್ ಆ್ಯಪ್ಸ್ಗಳಿದೆ, ಎಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿದೆ. ಆ ಎಲ್ಲ ಸೋಷಿಯಲ್ ಮೀಡಿಯಾ ಡೇಟಿಂಗ್ ಆ್ಯಪ್ಸ್ ಆಗಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಾಗಲಿ ನೀವು ಯಾರ ಜೊತೆಗೆ ಬೇಕಾದರೂ ಕನೆಕ್ಟ್ ಆಗ್ಬೋದು, ಯಾರ ಜೊತೆಗೆ ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈಗ ಇವರಿಬ್ಬರು ಮಧ್ಯೆ ಏನೋ ಒಂದು ಜಗಳ ಆಯಿತು, ಇನ್ನೊಬ್ಬ ಪರ್ಸನ್ ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಸಿಗ್ತಿದ್ದಾನೆ. ಆಬ್ವಿಯಸ್ಲಿ ಇಲ್ಲಿರೋ ಪ್ರಾಬ್ಲಮ್ನ ನೀವು ಮರೆಯೋದಿಕ್ಕೆ ಅಥವಾ ಇಲ್ಲಿಂದ ದೂರ ಹೋಗೋದಿಕ್ಕೆ ಬೇರೆ ಒಬ್ಬ ವ್ಯಕ್ತಿನ, ಬೇರೆ ಒಂದು ವಿಷಯನ ಹುಡುಕೊಂಡು ಸೋಷಿಯಲ್ ಮೀಡಿಯಾ ಅಥವಾ ಡೇಟಿಂಗ್ ಆ್ಯಪ್ಸ್ಗಳ ಕಡೆ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಈ ರಿಲೇಷನ್ಶಿಪ್ ಅಲ್ಲಿ ಇನ್ನೊಂದು ಹೊಸ ಸೀಕ್ರೆಟ್ ರಿಲೇಷನ್ಶಿಪ್ ಆಗುತ್ತೆ. ಮದುವೆ ಆಗಿದ್ರು ಕೂಡ ಕೆಲವರೆಲ್ಲ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ಇಟ್ಕೊಳ್ಳೋದಕ್ಕೆ ಇದು ಒಂದು ಕಾರಣ ಆಗಿದೆ. ಇವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಂತ ಲಕ್ಷಣಗಳೇ ಕಮ್ಮಿ ಆಗ್ತಿದೆ. ಎಲ್ಲರೂ ಮೊಬೈಲ್ ಅಲ್ಲಿ ಕಣ್ಣಿಟ್ಟಿರ್ತಾರೆ, ಆದ್ರೂ ಕೂಡ ಮಾತಾಡ್ತಾ ಇರ್ತಾರೆ, ಡೈರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ. ಆ ಎಫೆಕ್ಷನ್, ಆ ಒಂದು ಇಂಟ್ರಾಕ್ಷನ್ ಅದೆಲ್ಲ ಕಮ್ಮಿ ಆಗ್ತಿದೆ. ನಾನು ಫೋನಲ್ಲಿ ಏನೋ ಹಿಂಗಂತ ಇರ್ತೀನಿ, ಹೇಳು ಅಂದ್ರೆ ಅವಾಗ ಅಪೋಸಿಟ್ ಪರ್ಸನ್ಗೆ ಹೆಂಗೆ ಅನ್ಸುತ್ತೆ. ಇವತ್ತಿನ ಜನ್ರೇಷನಲ್ಲಿ ನಿಮ್ಗೆ ಯಾರೇ ಒಬ್ರು ಏನೇ ಒಂದು ಫೋನ್ ಕಾಲ್ ಮಾಡಿದ್ರು ಕೂಡ ಒಂದು ಕಡೆ ಫೋನಲ್ಲಿ ಸ್ಪೀಕರಲ್ಲಿ ಮಾತಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಸ್ಕ್ರಾಲ್ ಮಾಡ್ತಾ ಇರ್ತಾರೆ, ಎರಡು ಕಡೆ ಅಟೆನ್ಷನ್ ಕೊಡ್ತಾ ಇರ್ತಾರೆ. ಅದು ಸಾಧ್ಯನೇ ಇಲ್ಲ. ಸೊ ಅದರಿಂದ ಕಾನ್ವರ್ಸೇಷನ್ಗೆ ಇವತ್ತು ಕ್ವಾಲಿಟಿ ಕಾನ್ವರ್ಸೇಷನ್ ಅನ್ನೋದು ನಡೀತಾ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ, ಎಲ್ರಿಗೂ ಈಗೋ ಹರ್ಟ್ ಆಗ್ತಿದೆ, ರಿಲೇಷನ್ಶಿಪ್ಗಳೆಲ್ಲ ಬ್ರೇಕ್ ಆಗ್ತಿದೆ. ನನ್ನ ಮೇಲೆ ಇಷ್ಟೊಂದು ಪಾಯಿಂಟ್ಸ್ ಹೇಳಿದ್ನಲ್ಲ, ಈ ಎಲ್ಲ ಪಾಯಿಂಟ್ಸ್ಗಳು ಯಾವುದೇ ಒಂದು ಹೆಲ್ದಿ ರಿಲೇಷನ್ಶಿಪ್ಪಲ್ಲಾಗಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪಲ್ಲಾಗಲಿ ದೂರ ಆಗೋದಕ್ಕೆ ಕಾರಣಗಳಾಗ್ತವೆ. ದೆನ್ ದೇ ವಿಲ್ ಮೂವ್ ಟು ಡಿವೋರ್ಸ್ ಪೆಟಿಷನ್ ಆಗ್ಬೋದು. ಡಿವೋರ್ಸ್ ಆದಮೇಲೆ ಅಲಿಮನಿ ಅಂತ ಹೋಗುತ್ತೆ, ಮೈಂಟೆನೆನ್ಸ್ ಫೀಸ್ ಅಂತ ಹೋಗುತ್ತೆ, ಕೋರ್ಟು ಕಚೇರಿ ಅಂತ ಎಲ್ಲ ಅಲ್ದು ಸ್ಟಾರ್ಟಿಂಗಲ್ಲೆಲ್ಲ ಖುಷಿಯಾಗಿ ಸ್ಟಾರ್ಟ್ ಆದಂಥ ಆ ಸಂಬಂಧಗಳು ಫುಲ್ ಬಿಸ್ನೆಸ್ ಆಗ್ಬಿಟ್ಟಿರುತ್ತೆ. ರೀಸೆಂಟ್ ಆಗಷ್ಟೇ ಚಾಹಸ್ದು ಡಿವೋರ್ಸ್ ಕನ್ಫರ್ಮ್ ಆಗಿದೆ. 4.75 crores ಏನೋ ಅಲಿಮನಿ ಕೂಡ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ನಿಮಗೆ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಏನು ಇಂಪಾರ್ಟೆಂಟು ಅಂತ ಕಮೆಂಟ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಮಾಡೋ ಕಮೆಂಟು ಬೇರೆಯವ್ರಿಗೆ ಯೂಸ್ಫುಲ್ ಆಗ್ಬೋದು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ನೋಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಕಮೆಂಟ್ನ ಖಂಡಿತ ಓದ್ತೀನಿ, ಅಂಡ್ ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ಆ ಟಾಪಿಕ್ನ ಖಂಡಿತ ಮಾಡೇ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.